ವಾರಾಹಿ ವೀಕ್ಷಕರಿಗೆ ಸ್ವಾಗತ. ರಾಗಿ ಪೈರು ನಾಟಿ ಮಾಡುವ ವಿಧಾನ. ಜುಲೈ ತಿಂಗಳ 28ನೇ ತಾರೀಕಿನಂದು ಟ್ರ್ಯಾಕ್ಟರ್ನಲ್ಲಿ ರೋಟರಿ ಒಂದು ಸಲ ಉಳಿಸಿ ಮತ್ತೆ ರಾಗಿ ಕಾಳುಗಳನ್ನು ಚೆಲ್ಲಲಾಯಿತು. ಆಗಸ್ಟ್ ತಿಂಗಳ 6ನೇ ತಾರೀಕಿನಂದು ರಾಗಿ ಮೊಳಕೆ ಒಡೆದು ಬಂತು. ಪೈರು ಒತ್ತಾಗಿದ್ದರಿಂದ ಮಿನಿ ಟ್ರ್ಯಾಕ್ಟರ್ನಿಂದ ಕಳೆ ತೆಗೆಯಲಾಯಿತು. ಒಂದು ಬಾರಿ ಅಂದರೆ ಗುಂಟುವೆ ಹಾಕುವುದು. ಸೆಪ್ಟೆಂಬರ್ ತಿಂಗಳ 6ನೇ ತಾರೀಕು ಮಳೆ ಬಿದ್ದು ಪೈರು ಒತ್ತಾಗಿ ಬಂದಿದ್ದರಿಂದ ದೊಡ್ಡ ಟ್ರ್ಯಾಕ್ಟರ್ನಲ್ಲಿ ಮತ್ತೆ ಕಳೆ ತೆಗೆಯಲಾಯಿತು, ಗುಂಟುವೆ ಹಾಕಲಾಯಿತು. ಸೆಪ್ಟೆಂಬರ್ 11ನೇ ತಾರೀಕು NPK ಗೊಬ್ಬರ ಸಿಂಪಡಿಸಲಾಯಿತು. ಪೈರಿಗೆ ಹಲ್ಲಲ್ಲಿ ತಾಕತ್ತು ಇಲ್ಲದ ಕಾರಣ ಸ್ವಲ್ಪ ಬಿಳಿಯಾಗಿದ್ದರಿಂದ ಇನ್ನು 50 kg ಗೊಬ್ಬರವು NPK 20-20-0-13 ಗೊಬ್ಬರವು ನಮ್ಮ ಕೇಂದ್ರ ಸರ್ಕಾರದ ನಮ್ಮ ಪ್ರಧಾನಿ ನರೇಂದ್ರ ಮೋದಿಜಿರವರ ಆಡಳಿತದ ಸರ್ಕಾರವು ರೈತರನ್ನು ದ್ವಿಗುಣಗೊಳಿಸಲು 50 kg ಗೊಬ್ಬರದ ಮೇಲೆ ಮುಖಬೆಲೆ 2233 ಇದ್ದು ರೈತರ ವಂತಿಗೆ 1380 ರು, ಕೇಂದ್ರ ಸರ್ಕಾರದ ರಿಯಾಯಿತಿ ದರ 883 ರುಗಳನ್ನು ಕೇಂದ್ರ ಸರ್ಕಾರವೇ ಭರಿಸಿ ನಮ್ಮ ರೈತರಿಗೆ 1380 ರುಗಳಿಗೆ ಕೊಡುತ್ತಿದೆ. ವಿಶೇಷವೆಂದರೆ ನಮ್ಮ ರೈತರಿಗೋಸ್ಕರ ಇರುವ ಕಾಳಜಿ ನರೇಂದ್ರ ಮೋದಿಜಿಯವರ ಮೇಲೆ ಇನ್ನೂ ರೈತರಿಗೆ ಅಭಿಮಾನವನ್ನು ಹೆಚ್ಚಿಸುತ್ತದೆ ಎಂದು ತಮ್ಮಲ್ಲಿ ತಿಳಿಯಪಡಿಸುತ್ತೇನೆ. ವೀಕ್ಷಕರೇ, ಈ ಒಂದು ಸಾಮಾನ್ಯ ವರ್ಗದ ಹಿಂದುಳಿದ ವರ್ಗದ ರೈತರಿಗೆ ಕೇಂದ್ರ ಸರ್ಕಾರವು 883 ರೂಪಾಯಿ ರಿಯಾಯಿತಿ ತಾನೇ ಭರಿಸಿ 1380 ಕೊಡುತ್ತಿರುವುದು ಶ್ಲಾಘನೀಯ ವಿಷಯವೇ ಸರಿ. ಇನ್ನು ಸೆಪ್ಟೆಂಬರ್ 18ರಂದು ಭಾರೀ ಮಳೆ ಸುರಿದಿದ್ದರಿಂದ ಹೊಲವೆಲ್ಲ ನೀರು ತುಂಬಿಕೊಂಡಿದ್ದರೂ ಪರವಾಗಿಲ್ಲ, ಪೈರು ಚೆನ್ನಾಗಿ ಬೆಳೆದು ನಿಂತಿತು. ಇದರ ಮುಂದೆ ಗೊಬ್ಬರ ಹಾಕಿರುವ ಪ್ರತಿಫಲವೋ ಏನೋ, ಪೈರು ಚೆನ್ನಾಗಿ ಬೆಳೆದು ನಿಂತಿತು. ಅಕ್ಟೋಬರ್ 10ರಂದು ಭಾರತ್ ಯೂರಿಯಾ 50 kg ಯೂರಿಯಾ ಸಿಂಪಡಿಸಲಾಯಿತು. ಇದರ ಮುಖಬೆಲೆಯು 1743 ರು ಇದ್ದು ರೈತರ ವಂತಿಗೆ 272 ರು ಮಾತ್ರ. ಇನ್ನು 1477 ರು ಕೇಂದ್ರ ಸರ್ಕಾರವೇ ಭರಿಸಿ ರೈತರಿಗೆ ರಿಯಾಯಿತಿ ದರದಲ್ಲಿ ನೀಡುತ್ತಿದೆ. ಇನ್ನು ಅಕ್ಟೋಬರ್ 23ರಂದು ಮೈ ತುಂಬಿದ ಆಭರಣ ಹಾಕಿ ಹೆಣ್ಣಿನಂತೆ ರಾಗಿ ಬೆಳೆ ತುಂಬಿಕೊಂಡಿತು. ನವೆಂಬರ್ 15ರಿಂದ ಬೆಳೆ ಕೊಯ್ಲಿಗೆ ಬಂತು. ನವೆಂಬರ್ 20ರಂದು ಕೊಯ್ಲಿಗೆ ಬಂದ ಬೆಳೆ ಕೊಯ್ಯಬೇಕಾಗಿತ್ತು, ಆದರೆ ಮಳೆಯಿಂದ ತಡವಾಗುತ್ತಿದೆ. ಏನೇ ಆಗಲಿ, ಈ ಬಾರಿ 2020-2026 ರಾಗಿ ಬೆಳೆ ನಮ್ಮ ಎಲ್ಲ ರೈತರಲ್ಲಿ ಮಂದಹಾಸ ನಗೆ ಬೀರುತ್ತಿದೆ. ಜೈ ಶ್ರೀರಾಮ್.